ಮಾಡ್ದಿ? ಚಲೋ ಆಯ್ತಾ ಊಟ? ಹೊಟ್ಟೆ ತುಂಬ್ತಿಲ್ಲ? ಸಮಾಧಾನ ಆತ? ಅಯ್ಯೋ ಅಯ್ಯೋ ಅಯ್ಯೋ, ಒಂದೇ ಸಲ ನಾನು ನಿಂಗೆ ಕೇಳಿಲ್ಲ. ಒಂದೇ ಸಲಕ್ಕೆ ಎಷ್ಟು ಪ್ರಶ್ನೆ ಕೇಳಿ ಎಷ್ಟು ಕಾಳಜಿ ಮಾಡ್ತಾವೋಡು ಹಂಗೆ. ಹ್ಞೂ ರೀ, ಮಸ್ತ್ ಅಡುಗೆ ಆಗಿತ್ತು. ಯಾರು ನೀವು ಮಾಡಿದ್ರೇನ್ರಿ? ಭಾಳ ಭಾಳ ಸೂಪರ್ ಆಗಿತ್ತು. ಮತ್ತೆ ನಾನಂದ್ರೇನು, ನನ್ನ ಕೈ ರುಚಿ ಅಂದ್ರೇನು? ಭಾರಿ ಆಗಿತ್ತು ಅಡಿಗೆ. ನಾನು ತಿಂದು ನೋಡಿದ್ನಲ್ಲ. ಏ ದೆವ್ವ, ಹೆಂಗಾಗಿತ್ತು ಅಡಿಗೆ? ಚಲೋ ಆಗಿತ್ತು. ಏನ್ರಿ ಹೆಂಗ್ರಿ ನೀವು? ಅಲ್ರಿ, ಅಷ್ಟು ಕಷ್ಟಪಟ್ಟು ಅಷ್ಟು ಚಲೋ ಹೊತ್ನಿಗೆ ಅಷ್ಟು ರುಚಿಗೆ ಅಡುಗೆ ಮಾಡ್ಯಾರ. ಒಂದೇ ಒಂದು ಮಾತಿನಾಗ ಚಲೋ ಆಗಿತ್ತು ಅಂತ ಹೇಳಿದ್ರೆ ಮಾಡಿದವ್ರಿಗೆ ಎಷ್ಟು ಬೇಜಾರಾಗುತ್ತೆ. ಹಿಂಗನ್ರಿ ನೀವು? ತೋ ಹಾ ನೋಡ್ರಿ, ಹಿಂಗ ಗಂಟು ಬಿದ್ದಾನ. ಹಿಂಗಾದ್ರೆ ನಾನು ಎಷ್ಟು ಸಹಾಯ ಮಾಡೀನಿ ಅಂದ್ರೂ ಅದು ನನ್ನ ಬಗ್ಗೆ ಒಂದು ಚೂರುನು ಬೆಲೆನೇ ಇಲ್ಲ. ನೋಡ್ರಿ ಹೆಂಗ್ ಮಾತಾಡ್ತಾನ. ನೀವು ನೋಡ್ರಿ, ಇದನ್ನ ಇವತ್ತು ಬಂದಿರಿ, ನಾನು ಎಷ್ಟು ಚಂದ ಅರ್ಥ ಮಾಡ್ಕೊಂಡು ಎಷ್ಟು ಚಂದ ಹೊಗಳ್ತೀರಿ ಹಂಗ. ಹೌದ್ರಿ, ಭಾಳ ಚಂದ. ಅಲ್ಲ, ಭಾಳ ಸೂಪರ್ ಆಗಿತ್ರಿ ಅಡುಗೆ. ಏನು ಹೇಳ್ರಿ, ಬಳ್ಳ ಕಡ್ಕೋಬೇಕು ಅನ್ಸಿತ್ತು ನೋಡ್ರಿ, ಅಷ್ಟು ಸೂಪರ್ ಆಗಿತ್ರಿ. ಹಾಂ, ಎಷ್ಟಾಗಲಿ ನಿನಗೆ ಅಕ್ಕರ ಸಮ ಆಗ್ತಾರ. ಅಕ್ಕರ ಅಂತನ ಕರಿ ಏನು ಆಗಂಗಿಲ್ಲ. ತೋ ನನಗಿದು ಒಂದು ಶಬ್ದ ನೋಡ್ರಿ ಆಗ್ಲಾರ್ದಂದ್ರೆ ನಾನು ಅದನ್ನು ಬಿಟ್ಟುನೂ ಅನ್ನಕ್ಕಂಗಿಲ್ಲ. ದಯವಿಟ್ಟು ಇನ್ನೊಂದ್ಸಲ ಅನ್ನಕ್ಕೆ ಹೋಗ್ಬಿಡ್ರಿ ಆ ಮಾತು. ಇದೇನಪ್ಪ ಇದು? ಇವನೊಬ್ಬ ನನ್ನ ಕಾಂಪಿಟೇಷನಿಗೆ ಬಂದಂಗೆ ಆಗೈತಲ್ಲ. ಹಂಗಿದ್ರೆ ಅಂದ್ರೆ ಇಂಡೈರೆಕ್ಟಾಗಿ ಸೀತಾಗ ಲೈನ್ ಹೊಡ್ಯಾಕತ್ತಾನ ಹೆಂಗೆ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೊತ್ತಿದ್ರು ರಾವಣ ನೀನು, ನಾನು ಎಷ್ಟೊತ್ತಿದ್ರು ರಾಮ. ನಾನು ಯಾವತ್ತಿದ್ರು ಸೀತಾ ನನಗೆ ಸತ್ತು, ನೀನು ರಾವಣ ಬರೀ ಅಪಹರಣ. ಅಯ್ಯೋ ದೇವ್ರೇ, ಅಪಹರಣ ಅಂದ ಕೂಡಲೇ ಎಲ್ಲಿ ನನ್ನ ಸೀತನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಕಂದ ಏನ? ಅಯ್ಯೋ ಏನು ಮಾಡ್ಲಪ್ಪ? ಹೆಂಗಿತ್ತನ್ಲಿಂದ ನನ್ನ ಸೀತಾ ಅಂತೇಳಿ ಈಕೆ ನೋಡ್ರೆ ಅದನ್ನೇ ಬೇಕು ಅಂತ ಹೊಂಟಾಳ. ನನ್ನ ಅರ್ಥನೇ ಮಾಡ್ಕೋವಳು. ಹೌದು ಬಿಡು ರಾವಣಾಸ್, ಈಗ ನಿನ್ನ ಸ್ಟೋರಿ ಏನಾತ? ಎದಕ್ಕೆ ಸತ್ತಿದ್ದಿ? ಏನು ನಿನ್ನ ಕತಿ? ಅದು ಒಂದು ದೊಡ್ಡ ಕತೆ. ಬರ್ರಿ ನಮ್ಮೂರಿಗೆ ಹೋಗ್ತೀನಿ, ಅಲ್ಲೇ ಎಲ್ಲ ತೋರಿಸು ಅಂತ ಹೇಳ್ತೀನಿ. ಹೌದಾ? ಹಂಗಾದ್ರೆ ನಿಮ್ಮೂರು ನೋಡ್ದಂಗೆ. ಅದ್ಯಾಕೋ ನಿಮ್ಮೂರಿಗೆ ಹೋಗಿ ಹೇಳ್ಬೇಕು? ಬಾಯ್ ಬಿಟ್ಟು ಇಲ್ಲೇ ಹೇಳಿದ್ರೆ ಕೇಳಿಸಲ್ಲ ಕಿವಿ. ಇಲ್ಲೇ ಹೇಳಿ ಏನಾಗಲ್ಲ, ಮತ್ತೆ ಯಾಕೆ ನಿಮ್ಮೂರಿಗೆ ಹೋಗ್ಬೇಕು? ಏ ದೇವ, ನಿನ್ನ ಕಷ್ಟದಾಗಿದ್ದಾಗ ನಾನು ನಿಮ್ಮೂರಿಗೆ ಬಂದು ನಿನಗೆ ಹೆಲ್ಪ್ ಮಾಡಿದ್ನಿ ಇಲ್ಲ? ಅಲ್ಲೆಲ್ಲ ಸಿಚುವೇಶನ್ ನೋಡಿ ಹೆಂಗಿರುತ್ತಾ ಅಂತೇಳಿ ನೀನು ಇನ್ನೊಬ್ಬರಿಗೆ ಹಿಂಗೆಲ್ಲ ತ್ರಾಸ ಕೊಡಬಾರ್ದು. ಒಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಹೆಲ್ಪ್ ಮಾಡೋ ಬುದ್ಧಿ ಅಷ್ಟೇ ಇರಬೇಕು, ಹೊಟ್ಟೆ ಕಿಚ್ಚು ಬುದ್ಧಿ ಇರಬಾರ್ದು. ಪಾಪ ಅವ್ರೂರು ತೋರಿಸಿ ಎಲ್ಲಿ ಹೇಳ್ತಾ ಅಂತ ಹೇಳಿ ಬಾ ಹೋಗೋಣ. ನಾನು ಬರಲ್ಲ. ರಾವಣಾಸ್, ಈ ದೇವ ಬರಲ್ಲ ಅಂತ ನಾನು ನೀನು ಹೋಗೋಣ ನಡಿ. ಅಯ್ಯೋ ನೀವ್ರಿ, ಒಂದು ಮಾತು ಇರ್ಲ್ಬಾ ಅಂತ ಕರಿವಳ್ಳು ಒಲ್ಲ ಅನ್ನೋದ ಸಾಕು ಬಿಡಾಕತ್ತಾಳ. ನಾನೇನಾರ ಅಲ್ಲಿ ಇರಲಿಲ್ಲ ಅಂದ್ರೆ ಇವರಿಬ್ರು ಆಮೇಲೆ ಲವಿ ಮಾಡಿದರೆ ಯಪ್ಪ ಬೇಡ. ನಾನು ಸೆಕ್ಯೂರಿಟಿಯಾಗಿರಬೇಕು ಜೊತೆಗೆ. ಸೀತಾ, ನಾ ಬರ್ತೀನಿ. ಈಗಾರ ಬರಲ್ಲ ಅಂದ ಈಗಾಗಲೇ ಬರ್ತೀನಿ ಅನ್ನತ್ತಿಯಲ್ಲ. ಅವಾಗ ಮೂಡ್ ಇರಲಿಲ್ಲ, ಇವಾಗ ಮೂಡ್ ಬಂತು ಬರ್ಬೇಕಂತ. ಬರ್ತೀನಿ. ಅಲ್ಲ, ಮನಸ್ಸಿಲ್ಲ ಅಂದ್ರೆ ಬರೋಕೆ ಹೋಗ್ಬಿಡ್ರಿ. ಯಾಕೆ ಇವ್ರೊಬ್ಬರೇ ಬರಲಿ ಬಿಡ್ರಿ ಸಾಕು. ಅಯ್ಯೋ 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 ಪಾಪಿ, ಏನೋ ಗದ್ಲಕ್ಕಿಡ್ ಮಾಡ್ತೀಯೋ ನೀನು, ನನ್ನ ಗೊತ್ತಾತು. ಯಾಕೆ ನಾನು ಬರ್ತೀನಿ, ನನಗೂ ಬರೋಕ್ಕೆ ಇಷ್ಟ, ನೀನು ಯಾಕೆ ಬೇಡಂತಿ? ನನ್ನ ಇಷ್ಟ, ನಾ ಬರತ್ತೆ. ಸರಿ ಬಾ. ಇದೇ ರೀ ನಮ್ಮ ಮನೆ. ಬಾಗ್ಲ ಹಾಕ್ಯಾಳ, ಒಳಗದ ಅಂದ್ರೆ ನನ್ನ ಹೆಂಡತಿ. ಬರ್ರಿ ಒಳಗೆ ಕರ್ಕೊಂಡೋಕ್ಕೇನು ಬರ್ರಿ. ಮನೆ ಚಂದ ಐತಿ. ಹ್ಞೂ ರೀ, ನಾನೇ ಕಟ್ಸಿದ್ರಿ. ಒಳಗನು ಭಾಳ ಚಂದ ಐತಿ ಮನೆ. ಹ್ಞೂ ರೀ, ನಿಮಗೆ ಇಷ್ಟ ಆತ್ರಿ? ಮಾರೇ, ಆಕೆ ಇಷ್ಟ ಕಷ್ಟ ತೊಗೊಂಡು ಏನು ಮಾಡ್ತೀವಿ? ಆಕೆ ನೀಗ ಇಲ್ಲಿ ಬಂದು ಬಾಳೆ ಮಾಡ್ಬೇಕನ? ನೀನು ಹೇಳ್ತದಲ್ಲ ಇಲ್ದ ನೋಡು. ಅಲ್ಲಿ ಯಾರ ಬಂದ್ರಲ್ಲ, ಯಾರದು? ಇವನ್ರಿ, ನಾವು ಇವನ್ ಬೋಸಡಿ ಮಗನ, ನಮ್ಮ ಹೆಂಡತಿ ತಮ್ಮರಿವ. ಏನದನ್ರಿ ಅಲ್ಕೊಟ್ಟು ನನ್ನ ಮಗ, ಬದ್ಮಾಸ್ ನನ್ನ ಮಗ ಇವನ್ನ. ಹಿಂಗೆ ಇಲ್ಲೇ ಕುತ್ತಿಗೆ ಕೊಲ್ಬೇಕಾಗ. ಮಾಡ್ತೀನಿ ತನ್ನ. ಈ ನನ್ನ ಬೋಳಿ ಮಗ ಮತ್ತು ಇವನು ಹಂಗ ಬಿಳೆ ಕೂದಲ ಹಿಂಗೆ ಒಂದೊಂದೇ ಕಿತ್ತಿ ಕೈಯ ಕೊಡ್ಬೇಕು. ಬದ್ಮಾಸ್ ನನ್ನ ಮಗನ್ ತಂದು. ಯಾಕೆ ಅತೇನು ಮಾಡಿದೆ ನಿನಗೆ? ಇವರಿಬ್ರು ಅದರಲ್ಲಿ ಇವರಿಬ್ರೇ ನನ್ನ ತಗೊಂಡೋಗಿ ನೀರಿನಾಗ ಎತ್ತಿ ಕೊಂದದ್ದು. ಇವರೇ ನನಗೆ ಮರ್ಡರ್ ಮಾಡಿರೋದು ಇವರೇ. ಓಹೋ, ಇವರಿಬ್ರು ನಾನೇನು ವಿಲನ್? ಎದಕ್ಕೆ ನಿನ್ನ ಮರ್ಡರ್ ಮಾಡಿದ ಅಂತ ಕೇಳ್ಬೋದಾ? ಹೊಟ್ಟೆ ಸತ್ ನಡಿ ಮರೆ. ನಿಮ್ಮ ಅಕ್ಕ ಏನಾರ ಹುಡುಕಿ ಅಡಿಗೆನ ನಿಮ್ಮ ಹೋಗಿಲ್ಲ ನೋಡು. ಅವು ಆಯ್ತಲ್ದ ಮನೆ ತಿಕ್ಕತ್ತಿದ್ ನೋಡಿ ಬಂದೆ. ಆ ಕಡೆಗೆ ಮನೆಯಾಗ ಇದ್ದಂಗೆ ಅದಾಳ. ನಡಿ ಹೋಗೋಣ. ನಿಮ್ಮ ಅಕ್ಕ ನೋಡ್ಬೇಕಂದ್ರೆ ನನಗೆ ರಕ್ತ ಕುದೀತೈತಿ. ನನ್ನ ಆರ್ಡ್ರ್ ಮಾಡಿದ್ರಲ್ಲ ಇವರಿಬ್ರು. ಅದರಲ್ಲಿ ಇವರಿಬ್ರು ಭಾಳ ಖತರ್ನಾಕ್ ನನ್ನ ಮಕ್ಳು. ಇವರು ನೋಡಕ್ಕೆ ಮಳ್ಳಗತ್ತೆ ಹೆಂಗದಾರ. ಇವರು ನಾನು ನನ್ನ ಹೆಂಡತಿನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಹೋದಕ್ಕೆ ಪಠ್ಯ ವಿಷಯ ಇಟ್ಕೊಂಡು ಮ್ಯಾಗ ನಕ್ಕೊಂತ ಮಾತಾಡ್ತಿದ್ರು.
ಸಮಯ ಸಾಧಕರು ಸಮಯ ನೋಡಿ ಹೊಂಚಾಕಿ ಇದನ್ನ ಮಾಡ್ತಾರ, ಕನ್ನ ಹಾಕ್ತಾರಂತಾರಲ್ಲ, ಇವರು ಕೊಲೆ ಮಾಡಿದ್ರು, ಕೊಲೆನ. ನನ್ನ ಮುಂದೆ ಒಂಥರ ಮಕ ಮಾಡಿ ನನ್ನ ಮುಂದೆ ಒಂಥರ ಮಾತಾಡೋರು. ಅದ ನನ್ನ ಹೇಳ್ತಿದ್ದಾಗ ಎಷ್ಟು ಪ್ರೀತಿ ಮಾಡ್ರು, ಅಳಿಯೋ ಅಂದ್ರೆ ಕಾಲು ತಗೊಂಡು ಕುಡಿತೀವಿ ಅನ್ನೋರ್ಗತ್ತೆ ಪ್ರೀತಿ ಮಾಡೋರು. ಇನ್ನವರೆಗೂ ನನ್ನ ಹೆಂಡತಿಗೆ ಇವ್ರು ಹೇಕೊಂಡಾರಂತ ಗೊತ್ತೇ ಆಗಿಲ್ಲ. ಯಾಕಂದ್ರೆ ಅಷ್ಟು ಪ್ರೀತಿಲಿಂತ್ರ ನಾನು ನೋಡ್ಕೊತಿದ್ರು ನನ್ನ ಹೆಂಡತಿ ಮುಂದೆ ಅಷ್ಟೇ. ನನ್ನ ಹೆಂಡತಿ ಇಲ್ದಾಗ ನನಗೆ ಜಗ್ಗಿ ಕಾಟ ಕೊಡ್ತಿದ್ರು. ಈಗ ನೋಡು ಇಲ್ದಂಗೆ ಮಾಡಿಬಿಟ್ರು. ಅದು ನನ್ನ ಹೆಂಡತಿಗೆ ಪಾಪ ಗೊತ್ತೇ ಇಲ್ಲ. ಅಪ್ಪ ದೇವರು ತಮ್ಮ ಒಳ್ಳೆ ತಂತ ತಿಳ್ಕೊಂಬಿಟ್ಟ ನನ್ನ ಹೆಂಡತಿ. ಅದ್ರ ಇಂಥ ವಿಷಯಘಾತಕರು ಅಂತ ಹೆಂಗಾರು ಮಾಡಿ ತಿಳಿಸ್ಬೇಕು. ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬಾರ್ದು ಇವ್ರನ್ನ. ಆತ ನೀನು ಏನು ಕೆಲದ ತೋರ್ಸು. ಬರೀ ಒಳಗೆ ಹೋಗೋಣ. ಈಕಿನ ನಮ್ಮ ಅತ್ತಿ. ನಿಮ್ಮ ಅತ್ತೆನೂ ನಿನ್ಕೊಂಡಾಳ? ಇಲ್ಲ ಆಟ್ರಾಗ ಒಟ್ಟು ಉತ್ತಮ ನಮ್ಮ ಅತ್ತಿ. ನಮ್ಮ ಅತ್ತಿ ಹ್ಞೂ ಅಂದಿದ್ಲು ಮದುವೆಗೆ, ಏನು ಇದು ಮಾಡಿದ್ದಿಲ್ಲ. ಇರ್ಲಿ ಬಿಡು, ಹಣೆ ಬರ್ದಾಗಿದ್ರೆ ಏನು ಮಾಡ್ಬೇಕು ಆಗುತ್ತಾ ಅಂತ ಅಂದಿದ್ಲು. ನಮ್ಮ ಅತ್ತಿ ಕಡ್ಲಿಂದ ಏನಿಲ್ಲ. ಬಂದ್ಲು ಈಕಿನ ನಾನು ಹೆಂಡತಿ. ಅಯ್ಯ ಮಾರಯ್ಯ, ಅದೇನು ಆ ನಮ್ನಿ ಹಂಗೆ ಮಾಡ್ತೀಯಲ್ಲ. ಬಿಟ್ರೆ ಏನಾರ ನೀನೇನು ಆಕಿನ ಇಲ್ಲೇ ಗಟ್ಟಿ ಹಿಡ್ಕೊಂಡು ತಬ್ಕೊಂಡು ಮುದ್ದಾಡ್ಬಿಡ್ತಿದ್ದೇನೆ ಪಾಪ. ಆದ್ರೆ ಏನು ಮಾಡ್ಬೇಕು ಆಗಲ್ಲಲ್ಲ, ಅದಕ್ಕೆ ಸುಮ್ಮನೆ ಇದ್ದಂಗೆ ಅದೀದಿ. ಬರಗೆಟ್ಬಿಟ್ಟಿಯೇನ ಪಾಪ. ನಿಮಗೂ ಹೆಂಡ್ತಿ ಹಿಂಗೆ ನೋಡಿದ್ರೆ ನನಗೆ ಗೊತ್ತಾಕಿತ್ತು. ನಿಮ್ಗೆ ಹೆಂಡ್ತಿದು ಏನು ಬೆಲೆ ಗೊತ್ತಿಲ್ಲ, ನಿಮ್ಗೇನು ಗೊತ್ತು. ನಾನು ಎಷ್ಟು ಸತಿ ಹೆಂಡ್ತಿನೂ ನನಗೆ ಗೊತ್ತದ ನೋವು ಏನಂತ. ಯಪ್ಪ ಮಾರಯ್ಯ, ನಾನು ಹೆಂಡ್ತಿನೂ ನೋಡೀನಿ, ಹೆಂಡ್ತಿನ ಬಿಟ್ಕೊಟ್ಟು ಬಂದೀನಿ. ಹಾಗಾಗಿ ನನಗೇನು ಅದ್ರ ಬಗ್ಗೆ ಇಲ್ಲಪ್ಪ ನಿನ್ನಂಗೆ. ಹೋಯ್ ಬಿಡ್ರಿ, ನಿಮ್ಮ ಜಗಳನ ಆತಲ್ಲ. ಏನು ರಾವಣ ಸರ್ ನಿನ್ನ ಹೆಂಡತಿ ಹೆಸರು? ನನ್ನ ಹೆಂಡತಿ ಹೆಸರು ಯಪ್ಪ ಪೀಟಿಲ್ ಕೊಯ್ದಂಗೆ ಕೊಯ್ಯಕತ್ತೀಯಲ್ಲೋ. ಅವಾಗಿಂದ ಮುಂದಕ್ಕೂ ಹೇಳುವಲ್ಲಿ ಹಿಂದಕ್ಕೆ ಇಳುವಲ್ಲಿ ಹೇಳ ಏನಂತೆ? ಪವಿತ್ರ ಅಂತ. ಇವ ಎದ್ರಬೇ ಏನಾರ ಕುಡಿಯಕ್ತರ್ಲೇನ? ಗಂಜಿ ಮಾಡ್ಕೊಂಬರ್ಲೇನ ಒಟ್ಟು? ಬೇಡವಾ ಮಗಳ, ಬೇಡ. ಹೊಟ್ಟೆ ತುಂಬ್ದಂಗಾಗೈತಿ, ಏನು ಮಾಡಲಿ ಅಲ್ವಾ ಮಗಳ? ನಿನ್ನ ಗಂಡಂದು ಹಿಂಗಾತು, ನಿನ್ನ ಮುಂದಿನ ಜೀವನ ಹೆಂಗವ ಮಗಳ? ಮುಂದಿನ ಜೀವನ ಹೆಂಗ ಅಲ್ಲವ? ನೀ ಹಿಂಗೆ ಚಿಂತೆ ಮಾಡ್ಕೊಂತ ಹೊಟ್ಟೆ ನೋಡ್ಕೊಂಡು ಹಾಸಿಗೆಡಿದ್ರೆ ನನ್ನ ಜೀವನ ಸುಧಾರಿಸುತ್ತೇನೆ ಅಲ್ಲ? ಆಗದ ಏನು ಹಣೆ ಬರ್ದಾಗಿತ್ತು ಅದಾಕೈತಿ, ಯಾಕೆ ಚಿಂತೆ ಮಾಡ್ತಿ? ಎದ್ದಳ ಒಂದು ಸಿಹಿ ಸುದ್ದಿ ತಂದೀನಿ, ಎದ್ದಳ. ಏನ್ರಿ ಅದು ಸಿಹಿ ಸುದ್ದಿ? ಇವ ಅಕ್ಕಗ ಒಂದು ಚಲೋ ವರ ಹುಡುಕೊಂಬಂದಿವಿ. ಮೊದ್ಲಿದ್ದವನಂಗಲ್ಲ ವಿಕಾರಿ. ಅವನು ತೊಗೊಂಡು ಏನು ಮಾಡ್ಬೇಕು, ಏನು ಒಂದು ಹೊಟ್ಟಿಗಿಲ್ಲ, ಹಿಟ್ಟಿಗಿಲ್ಲ, ಬೆಣ್ಣಿಲ್ಲ, ತೊಪ್ಪಿಲ್ಲ. ನಮ್ಮ ಅಕ್ಕಗೆ ಚಂದಾಗಿ ಉಡಾಕಿಲ್ಲ, ತೊಡಾಕಿಲ್ಲ ಅಂಥವ್ನು ಈಕಿ ಲವ್ ಮಾಡಿ ಆ ಗುಡ್ಸ್ಲ ಮನೆಗೆ ಹೋಗಿದ್ಲು ನಮ್ಮ ಮರ್ಯಾತಿಗೆ. ಯಾಕೆ ಹೆಂಗೋ ಹೋದ್ನಲ್ಲ, ಹೆಂಗೋ ಒಂದು ದೇವ್ರು ನಮಗೊಂದು ಒಳ್ಳೆ ದಾರಿ ಮಾಡಿಕೊಟ್ಟ. ಈಗ ಇಲ್ಲೋಡು ಜಗ್ಗಿ ಶ್ರೀಮಂತರದಾರಂತ, ಚಲೋ ವರ ಬೇಕಾದಂಗೆ ನೋಡ್ಕೊಂತಾರ. ನಮಗೆ ಪರಿಚಯ ಇದ್ದಾರೆ, ನಮ್ಗೆ ಅಪ್ಪಗೆ ದೋಸ್ತ್ ಅಂತ ಎಲ್ಲ ಗೊತ್ತಿದ್ದೆ. ಏನಾಗಲಿಲ್ಲ ಬಿಡಪ್ಪ, ಏನಾಗಲ್ಲ ಅಂತಂದು ಹ್ಞೂ ಅಂದಾರ ಮದುವೆ ಮಾಡ್ಕೊಳಕ್ಕೆ. ಅವ್ರು ಏನು ಖರ್ಚಿಗೆ ಹಾಕೋಬೇಡ್ರಿ, ಎಲ್ಲರೂ ಒಂದು ಗುಡಿಯಾಗ ಮದುವೆ ಮಾಡ್ಕೊಂಬಿಡೋಣ ಅಂತ ಹೇಳ್ಯಾರ. ಅದಕ್ಕೆ ನಾವು ಹ್ಞೂ ಅಂತ ಬಂತೀವಿ. ನೀನಂದ ಹ್ಞೂ ಅನ್ಬೇಕಷ್ಟೇ. ಈಗ ಏನು ಹೌದ್ರಿ? ಹ್ಞೂ ಮರೈತಿ, ಎಲ್ಲ ಸಜ್ಜೆ ಮಾಡಿ ನೋಡು. ಈಗ ಒಟ್ಟು ಹಾಸಿಗೆ ಬಿಟ್ಟು ಎದ್ದೇಳು. ಏನು ಆ ನಮ್ನಿ ಕೊರಕೊಂತ ಕುಂತು ಬಿಟ್ಟಿಯಲ್ಲ. ಅಯ್ಯೋ ಚಲೋ ಆಯ್ತು ಬಿಡ್ರಿ, ಒಟ್ಟು ನನ್ನ ಮಗಳ ಜೀವನ ಮತ್ತೆ ಸುಧಾರಿಸತ್ತಲ್ಲ, ಅದೇ ಹೊಟ್ಟೆ ಎತ್ಬಿಟ್ಟಿತ್ತು ನನಗೆ. ಇದಕ್ಕೆ ನಾನು ಏನು ತಪ್ಪಂಗಿಲ್ಲ. ನನ್ನ ಮೇಲೆ ಜೀವನ ಇಟ್ಟಾಳಕಿ. ನಾನಿದ್ರು ನನ್ನ ಕೊಟ್ಟಾಗ, ಸತ್ರು ನನ್ನ ಕೊಟ್ಟಾಗ ಅಂದಿದ್ಲು. ನನ್ನ ಸಲ ಜೀವನ ತ್ಯಾಗ ಮಾಡ್ತಾಳೆ ಹೊರ ತಿನ್ನಬತ್ತದ ಮದುವೆ ಮಾಡ್ಕೊಳಂಗಿಲ್ಲ. ಇವ್ರೇನ ತಿಳ್ಕೊಂಬಿಟ್ರ. ಮಗಳ ನೋಡುವ, ನಿಮ್ಮಪ್ಪ ಒಂದು ಒಳ್ಳೆ ಸಂಬಂಧ ತಂದಾನಂತ ಒಳ್ಳೆ ಅನ್ಬೇಡವಾ ಮದುವೆ ಮಾಡ್ಕೊ ಮಗಳು. ನೋಡುವ, ಮೊದಲ ನೀ ಹೇಳಿದ್ದಕ್ಕೆ ನಾವು ಒಂದು ಮದುವೆ ಮಾಡಿದ್ವಿ, ನಮ್ಮ ಮರ್ಯಾದೆಗಿರೋದು ಎಲ್ಲ ತೊಗೊಂಡ್ವಿ. ಆದ್ರೂ ಇಲ್ಲಂತಂದು ನಿನ್ನ ಸಲಗಿ ಸುಮ್ಮನೆ ಹಲ್ಲು ಕಚ್ಕೊಂಡು ಎಲ್ಲ ಮದುವೆ ಮಾಡಿ ಮುಗೀತು, ಎಲ್ಲ ಮುಗಿಸ್ಕೊಂಡ್ಬಿಟ್ಟಲ್ಲ ಜೀವನ. ಈಗರ ಒಟ್ಟು ಹಿರಿಯರ ಮಾತು ಕೇಳು. ನಮ್ಮ ಮಾತು ಕೇಳಿದ್ರೆ ಒಂದು ಮುಂದೆ ಒಳ್ಳೆ ಜೀವನ ಇರುತ್ತೆ. ಇಲ್ಲ ಸಾಯ್ತಂಕ ಹಿಂಗೆ ಒಂಟಿಗಿರ್ತೀನಿ. ನಾವು ಹೇಳ್ತಿದ್ದಾರೆ ನಿಮ್ಮ ತಮ್ಮ ಇಷ್ಟು ದಿವಸ ಈಗ ಇರ್ತಾನೆ ನಿನ್ನಂಗೆ, ನಾಳೆ ಮದುವೆ ಆದ್ಮೇಲೆ ಹಿಂಗೆ ಇರ್ತಾನಂತ ಏನು ಗ್ಯಾರಂಟಿ? ನಾಳೆ ನೋಡು ನಿನ್ನ ಜೀವನದ ಸ್ವಲ್ಪ ವಿಚಾರ ಮಾಡು. ಅದಕ್ಕೆ ಚಲೋ ಸಂಬಂಧ ಐತಿ, ಕಲ್ಲಿ ಹೊತ್ಕೋಬೇಡ. ಈಗರ ಒಟ್ಟು ನಮ್ಮ ಮಾತು ಕೇಳಿ, ನಮ್ಮ ಮರ್ಯಾದೆ ಕೊಡು, ಒಟ್ಟು ನಮ್ಮ ಮರ್ಯಾದೆನೂ ಉಳಿತೈತಿ. ಇಲ್ಲ ಆಕೆ ಒಪ್ಪಲ್ಲ, ಆಕೆ ಒಪ್ಪದೇ ಇಲ್ಲ. ನೀ ಸುಮ್ಮನಿರು. ಅಯ್ಯ ಇನ್ನ ಮುಂಚೆ ನೀನೇ ಹೇಳ್ತಿಲ್ಲ. ಒಪ್ತಾಳ್ಬಿಡ್ತಾವ, ತಡಿ ಗೊತ್ತಾಗತ್ತಲ್ಲ ಇಲ್ಲೇ. ಅಪ್ಪ ಆತಪ್ಪ, ನೀವು ಹೇಳ್ದಂಗೆ ಆಗಲಿ. ಮೊದಲ ನಿಮ್ಮ ಮಾತು ಕೇಳಾರ್ದ ಭಾಳ ತಪ್ಪು ಮಾಡಿದ್ನಿ. ಆತ ಈ ನಿಮ್ಮ ಮಾತು ನೀವು ಹೆಂಗೆ ಅಂತೀರಿ ಹಂಗೆ. ಇದಕ್ಕೆ ಮಾತ್ರ ನಾನು ಯಾವತ್ತೂ ಇಲ್ಲ ಅನ್ನಲ್ಲ. ಯಾಕಂದ್ರೆ ನೀವು ಮಾಡೋದು ನನ್ನ ಜೀವನ ಸಲುವಾಗಿ. ನನ್ನಿಂದ ಈಗಾಗಲೇ ಮರ್ಯಾದೆ ತಕ್ಕೊಂಡು ನನ್ನಿಂದ ನೀವು ಎಷ್ಟು ಮಂದಿ ಕೊಟ್ಟು ಚುಚ್ಚು ಮಾತು ಮಾತಾಡ್ಸ್ಕೊಂಡ್ರಿ ಅಂತ ನನಗೆಲ್ಲ ಗೊತ್ತು. ಆಯ್ತು, ಇನ್ನು ಈ ವಿಚಾರದ ನಾನು ನೀವು ಹೇಳ್ದಂಗೆ ಕೇಳ್ತೀನಪ್ಪ.